ಸೊ ನೀವು ಆಬ್ವಿಯಸ್ಲಿ ನೀವು ಫಿಲಮ್ ತೆಗೆದಾಗೆಲ್ಲ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ನಿಮ್ಮ ಡೈಲಾಗ್ಸ್ ಎಲ್ಲ ತುಂಬ ಇಂಪ್ರೆಸ್ ಆಗಿದೆ ಅಣ್ಣ. ಪ್ರತಿ ಫಿಲಮಲ್ಲೂ ನಿಮ್ಮ ಡೈಲಾಗ್ಸ್ ಎಲ್ಲದರಲ್ಲೂ ಒಂಥರ ವಿಭಿನ್ನವಾಗಿ ತುಂಬ ಡಿಫ್ರೆಂಟಾಗಿ ಆ ಜಾನರ್ಗೆ ಏನು ಬೇಕೋ ಅದೇ ಡೈಲಾಗ್ಸ್ ಎಲ್ಲ ಇರುತ್ತೆ. ಸೊ ಈವನ್ ರಾಯಲ್ ಕೂಡ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ತುಂಬ ಖುಷಿ ಆಯ್ತು ಅಣ್ಣ. ಬಟ್ ಅಣ್ಣ ಒಂದೇ ಒಂದು ಬೇಜಾರು ಅಂದರೆ ಅಣ್ಣ, ಸೊ ನೀವು ಬಾಸು ತುಂಬ ಚೆನ್ನಾಗೇ ಇದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಕೆಲವರು ತಂದಿಡೋಕ್ಕೆ ಅಂತಲೇ ಇದು ಮಾಡ್ತಾರಲ್ಲ ಅಣ್ಣ. ಸೊ ಅದೊಂದು ಸ್ವಲ್ಪ ಬೇಜಾರಣ್ಣ. ಇಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಅವತ್ತು ಒಂದು ಇಂಟರ್ವ್ಯೂಲು ಹೇಳಿದೆ, ಈಗ ನಾವು ಒಬ್ಬನ ಇಷ್ಟಪಡ್ತೀವಿ ಅಂದರೆ ಅವನ್ನ ನಾವು ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ ಹೊರಗಡೆ. ನಾವು ಇಷ್ಟಪಡ್ತೀವಿ ಅಂದರೆ ಅದನ್ನ ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ಎಲ್ಲ ಕಡೆದು ಅದು ಇದ್ದಿದ್ದೆ. ಈಗ ನಮ್ಮ ಅಡುಗೆಲೇ ಉಪ್ಪು ಹುಳಿ ಖಾರ ಅಂತ ಬೇರೆ ಬೇರೆ ಇದೆ. ಸೊ ಹಂಗೆ ಜನಗಳು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಮೈಂಡ್ ಸೆಟ್ಟಲ್ಲಿ ಇರೋರು. ಸೊ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ವಿಚಾರ ನನಗೆ ಸರಿ ಕಾಣ್ತಾ ಇರುತ್ತೆ, ನಿಮ್ಗದು ತಪ್ಪಾಗಿ ಕಾಣ್ತಾ ಇರುತ್ತೆ ನಿಮ್ಮ ಪಾಯಿಂಟ್ ಆಫ್ ಇಂದ ಅದು ನೋಡಿದ್ರೆ. ಸೊ ಅದನ್ನ ಏನು ಮಾಡೋಕ್ಕಲ್ಲ, ಅದು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಅದು ಹೌದು, ಅದೊಂದು ಕ್ಲಾರಿಫಿಕೇಶನ್ ನಾನು ಕೊಡಬೇಕಾಗಿತ್ತು. ನಾನು ದರ್ಶನ್ ಚೆನ್ನಾಗಿದ್ದೀವಿ ಅನ್ನೋದು ಮೊದಲಿಂದನೂ ಇದ್ದೀವಿ ಚೆನ್ನಾಗೇ. ಅದು ಮಧ್ಯದಲ್ಲಿ ಒಂದು ಅಣ್ಣ ತಮ್ಮ ಅಂದಾಗ ಸಣ್ಣ ಪುಟ್ಟ ಮನಸ್ತಾಪ ಬಂದೇ ಬರ್ತೀವಿ, ನಿಮ್ಮ ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಗ್ಯಾಪ್ ಅಂತೂ ಕ್ರಿಯೇಟ್ ಆಗುತ್ತೆ. ಅದು ಬರುತ್ತೆ ಹೋಗುತ್ತೆ, ಚಿಕ್ಕ ವಯಸ್ಸಿಂದನೇ ಇರುತ್ತೆ. ಚಿಕ್ಕದಲ್ಲಿ ಜಗಳ ಆಡಿದಾಗ ಒಂದು 2-3 ದಿನ ಅಕ್ಕನ ಜೊತೆ ಮಾತಾಡೋದ, ತಮ್ಮನ ಜೊತೆಲಿ ಮಾತಾಡೋದು, ಅವೆಲ್ಲ ಇದ್ದೇ ಇರೋದೆ. ಸೊ ಅದು ಹಂಗೆ ಕ್ಯಾರಿ ಆಗಿತ್ತು ಅಷ್ಟೇ ಹೊರತು, ನಿಜ ಹೇಳ್ಬೇಕಂದ್ರೆ ನಾನು ದರ್ಶನ್ ಅಣ್ಣ ತಮ್ಮ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ. ಸೊ ಈಗಲೂ ತುಂಬ ಕಿತ್ತಾಡ್ತಿರ್ತೀವಿ ಯಾವಾಗ್ಲೂ. ಅಣ್ಣ ಇವ್ರು ಕೇಶವ್ ಅಂತ ಅವ್ರೊಂದು ಸಜೆಷನ್ ಹೇಳ್ತಾ ಇದ್ದಾರೆ. ಸೊ ಯಾವ್ದಾದ್ರು ಬ್ಲಾಗರ್ಸ್ಗೆ ಏನಾದ್ರು ಇದು ಮಾಡಿ ಪ್ರಮೋಷನ್ಸ್ಗೆ ಇದು ಮಾಡಿ ಅಂತ ಅಂದ್ಬಿಟ್ಟು. ಅಂದರೆ ಈಗ ಏನಾಗುತ್ತೆ ಅಂದರೆ ನಾವು ಸಿನಿಮಾ ಕೆಲಸಗಳು ತುಂಬ ಇರುತ್ತೆ. ಸಿನಿಮಾ ರಿಲೀಸ್ಗೆ ಇನ್ನೊಂದು ತಿಂಗಳು ಅಂದಾಗಲೇ ನಮ್ಮದು ಈ ಪ್ರಮೋಷನ್ಗೆ ತಲೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅದು ಆ ಟೈಮಲ್ಲಿ ನಾವು ಕೇಳಿದಾಗ ಪಾಪ ಅವ್ರುಗಳು ಬ್ಯುಸಿ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಇದಕ್ಕೆ ಬಂದಿದ್ದಾಗ ಅವ್ರದ್ದು ಏನೇನೋ ಬೇರೆ ಅದರ ಕಮಿಟ್ಮೆಂಟ್ಸ್ಗಳಿರುತ್ತೆ, ಬೇರೆ ಪ್ರೋಗ್ರಾಮ್ಗಳಿರುತ್ತೆ. ಅದನ್ನು ಮುಂದಕ್ಕೆ ಹಾಕಿದ್ರೆ ನಮ್ಮದನ್ನು ಹೇಳ್ಕೊಳಕ್ಕಾಗಲ್ಲ, ಆ ಶೆಡ್ಯೂಲ್ ವೈಸೇ ಹೋಗಬೇಕು. ಆ ರೀತಿಲಿ ನಮ್ಗೊಂದು ಅಷ್ಟು ಜನದ ಹತ್ರ ಮಾತಾಡಿದ್ರಲ್ಲಿ ಪಾಪ ಎಲ್ಲರೂ ಇಂಟ್ರೆಸ್ಟೆಡ್ ಆಗಿದ್ರು. ಬಟ್ ಏನಂದರೆ ಅವ್ರಿಗೆ ಟೈಮ್ನ ಶೆಡ್ಯೂಲ್ ಮಾಡೋಕ್ಕಾಗದೇ ಇರೋದ್ರಿಂದ ಅವೆಲ್ಲ ಮಾಡೋಕ್ಕಾಗಿಲ್ಲ. ಬಟ್ ಅದೇ ನೆಕ್ಸ್ಟ್ ಟೈಮಿಂದ ಒಂದು ತಿಂಗಳು ಬಿಫೋರ್ ಯೋಚನೆ ಮಾಡೋ ಬದಲು 3 ತಿಂಗಳು ಬಿಫೋರ್ ಯೋಚನೆ ಮಾಡ್ತೀವಿ. ಆಗ ಅಟ್ಲೀಸ್ಟ್ ಅವೆಲ್ಲ ಮಾಡ್ಕೋಬೋದು. ಪಾಸ್ಟ್ ಏನಾದರೂ ಪ್ರಮೋಷನಲ್ ವಿಡಿಯೋ ಬರ್ತಾ ಇದೆ ಅಂದರೆ ಅದಕ್ಕೆ ಅದು ಬಂದಿತ್ತು, ಇದ್ರದ್ದು ಏನೋ ಬರುತ್ತಾ? ಇಲ್ಲ, ಆ ಥರ ಏನಿಲ್ಲ. ಬಟ್ ಅದೇ ಅವನಿಗೆ ಇನ್ನೂ ಹೆಲ್ತ್ ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಅವನು. ಮೊನ್ನೆ ನೀವೇ ಅದೊಂದು ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಅವರು ಆರತಿ ಕೂಡ ಹೋದಾಗ ಸುಮ್ಮನೆ ಒಂದು ಕಲ್ಲು ಜರುಗಿದಕ್ಕೆ ಅವ್ರಿಗೆ ಅದು ಇದಾಯಿತು, ಇದು ಸ್ಪೈನಲ್ ಕಾರ್ಡಿಗೆ ಇದಾಯಿತು. ಸೊ ಇಮಿಡಿಯೇಟ್ ಅವತ್ತು ದೇವ್ರ ದರ್ಶನ ಮುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದ. ಅಂದರೆ ಆ ಪ್ರಾಬ್ಲಮ್ ಇದೆ. ಸೊ ಅವ್ನು 100% ಕರೆಕ್ಟ್ ಆಗಿದ್ರೆ ಬೇಕಾದ್ರೆ ನಾವು ಟೈಮ್ ಇದೆ, ಇನ್ನೊಂದು 3-4 ದಿನ. ಅದೇ ಅದಕ್ಕೆ ಅದು ನೋಡಿದ್ವಿ, ಅಟ್ಲೀಸ್ಟ್ ಬಾಸ್ ನೋಡ್ಬೋದು. ಇಲ್ಲ, ಅವನ್ನೇನು ಆಗಲ್ಲ ಅಂತ ಆ ಥರ ಏನಿಲ್ಲ. ನನಗೆ ಆ್ಯಕ್ಚುಲಿ ಕೇಳಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಯಾಕಂದ್ರೆ 100% ಫಿಟ್ ಆಗಿದ್ರೆ ಬಾರೋ ಮಾಡೋ ಅಂತ ಕೇಳ್ಬೋದು. ಅಂದರೆ ಇವಾಗ ಮಾಡಿಸಿದ್ರೆ ಸ್ವಲ್ಪ ರೀಚ್ ಇರುತ್ತೆ, ಅಂದರೆ ನಮ್ಮ ಸಿನಿಮಾ ಅಲ್ವಾ ಅನ್ನೋ ಒಂದು ಸ್ವಾರ್ಥ ಅಷ್ಟೇ. ಕರೆಕ್ಟು. ನಾನು ಅದನ್ನ ಕೇಳಿದಾಗ ನಾನು ಸ್ವಾರ್ಥಿ ಅನ್ಸ್ಬಿಡ್ತೀನಿ. ನಾನು ಬೈಕೆ ಕೇಳ್ತಾ ಇಲ್ಲ ನಾನು. ಯಾರ್ಯಾರಿಗೋ ಮಾಡಿದ್ದಾರೆ, ನಮ್ಮವ್ರಿಗೆ ಅಂದರೆ ಅಲ್ಲ, ಈಗ ಯಾರ್ಯಾರೋ ಕರೆಕ್ಟ್, ಯಾರ್ಯಾರೋ ಮಾಡಿದ್ದಾರೆ, ಅವರೆಲ್ಲ ದಿನಕರ ಅಲ್ವಲ್ಲ. ಅದೇ ನಮ್ಗೊಂದು ಲೀನಿಯನ್ಸ್ ಇರುತ್ತಲ್ಲ. ಅದೇ ನಮ್ಮ ಸಿನಿಮಾಗೆ ಒಂದು ಲೀನಿಯನ್ಸ್ ಇರುತ್ತಲ್ವ ಅಣ್ಣ, ನಮ್ದು ಅನ್ನೋದೊಂದು. ಅದಕ್ಕೆ ಇಲ್ಲ, ಇನ್ನೂ ಒಂದು ಸಣ್ಣದೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಅದೇನೋ ವರ್ಕ್ ಆಯಿತು ಅಂದರೆ 100% ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ. ಅಣ್ಣ ಇನ್ನೊಂದೇನೆಂದರೆ, ಟ್ವಿಟ್ಟರಲ್ಲಿ ನಮ್ಮದು ಜಾಸ್ತಿ ಟ್ವೀಟ್ಸ್ ಎಲ್ಲ ಬರ್ತಾ ಇಲ್ಲ. ಅಂದರೆ ನಾವು ಹಾಕ್ತಾ ಇದ್ವಿ ಅಭಿಮಾನಿಗಳ ಕಡೆಯಿಂದ. ಬಟ್ ದರ್ಶನ್ ಫ್ಯಾನ್ಸ್ ಏನು ಹಾಕಿದ್ರು ಇದನ್ನು ಅವರು ಸಿನಿಮಾ ಬಿಡಿ ಅವ್ರು ಹಾಕೋತಾರೆ ಅಂತ ಇದು ಲೆಕ್ಕಾಚಾರ ಇರುತ್ತೆ. ಅದ್ರ ಜೊತೆ ಟ್ವಿಟ್ಟರಲ್ಲಿ ಸ್ಪೇಸ್ ಮಾಡಬೇಕು. ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರುತ್ತಲ್ವ, ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತಲ್ವ, ಟ್ವಿಟ್ಟರಲ್ಲಿ ಸ್ಪೇಸ್ ಅಂತ ಬರುತ್ತೆ. ಇವಾಗ ನಮ್ಮದೇ ಡಿ ಕಂಪ್ನಿ ಇದೆ, ದರ್ಶನ್ ಫ್ರೆಂಡ್ಸ್ ಇದೆ. ಇದರಲ್ಲಿ ನೀವು ಸ್ಪೇಸ್ ಅಂತ ಬರುತ್ತೆ ಅಣ್ಣ. ಆ ಸ್ಪೇಸಲ್ಲಿ ಮಾಡಿದರೆ ನಿಮ್ಮ ಜೊತೆ ಆಡಿಯನ್ಸು ಇಂಟ್ರಾಕ್ಟ್ ಮಾಡ್ತಾರೆ. ಅಂದರೆ ಅದೇನದು ಸ್ಪೇಸ್ ಅಂದಂಗೆ? ಸ್ಪೇಸ್ ಅಂದರೆ ಇವಾಗ ಇನ್ಸ್ಟಾಗ್ರಾಮ್ ಲೈವ್ ಹೆಂಗಿರುತ್ತೆ ಅಣ್ಣ, ಆ ಥರ. ಬಟ್ ಇಲ್ಲಿ ಫೇಸ್ ಕಾಣ್ತಾ ಇರಲ್ಲ, ಬರೀ ನಿಮ್ಮ ವಾಯ್ಸ್ ಮಾತ್ರ ಕೇಳ್ತಾರೆ. ಓಕೆ ಓಕೆ ಓಕೆ. ಇದು ಸ್ಪೇಸ್ ಅನ್ನೋದು ಲೈಕ್ ಕ್ಲಬ್ ಹೌಸ್ ಥರ. ಬಟ್ ಸ್ಪೇಸಲ್ಲಿ ನೀವು ಮಾಡಿದಾಗ ಅಲ್ಲಿಗೆ ಎಲ್ಲ ಆಡಿಯನ್ಸು ಇರ್ತಾರೆ. ನೀವು ಬರ್ತೀರ ಅಂದಾಗ ಅವರು ಒಂದು ಇದಕ್ಕೂ ಒಂದೇನು ಅದೊಂದು ಮಾಡ್ಬೇಕಣ್ಣ. ಇಲ್ಲ ಮಾಡ್ತೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.